ಗುರುಗಳೇ ನಮಸ್ತೆ, ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ಇವತ್ತು ನಿಮ್ಮನ್ನು ಒಂದು ವಿಶೇಷವಾದ ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗ್ತಾ ಇದ್ದೀನಿ. ಅವಳನಾಥಂ ಎಂಬ ಊರಿನ ಕಾಶಿ ವಿಶ್ವನಾಥ ದೇವಾಲಯವಿದು. ಈ ದೇವಸ್ಥಾನದ ಹಿಂದೆ ಹೋದರೆ ಒಂದು ಚಿಕ್ಕ ಹೊಂಡ ಇದೆ. ಇದನ್ನು ಕಾಶಿ ತೀರ್ಥ ಅಂತ ಕರೀತಾರೆ. ಈ ತೀರ್ಥದಲ್ಲಿ ಸ್ನಾನ ಮಾಡಿದ್ರೆ ಕಾಶಿಯ ಪುಣ್ಯ ಸ್ನಾನಕ್ಕೆ ಸಮವೆಂದು ಹೇಳಲಾಗುತ್ತೆ. ಈ ತೀರ್ಥದಲ್ಲಿ ಸ್ನಾನ ಮಾಡಿಕೊಂಡು ಕಾಶಿ ವಿಶ್ವನಾಥನ ದರ್ಶನಕ್ಕೆ ಹೋಗ್ತಾರೆ. ಫಸ್ಟ್ ಚೈನ್ ಹಿಡ್ಕೋ, ಚೈನ್ ಹಿಡಿದಿರ ಏನೋ ಆಗಲ್ಲ. ಹಂಗೆ ಹಿಡ್ಕೋ, ನಿಧಾನಕ್ಕೆ ಫಸ್ಟ್ ಇಳಿ. ಕಾಲೆಲ್ಲ ಇಡಬೇಡ, ಮುಳುಗು ಫಸ್ಟ್ ಕ್ಲೀನಾಗಿ ಮುಳುಗು, ಆಮೇಲೆ ನಿನಗೆ ಐಡಿಯಾ ಬರುತ್ತೆ. ಅಷ್ಟೇ ಅಷ್ಟೇ. ವೆರಿ ಗುಡ್. ಆಯ್ತು ಅಣ್ಣ, ಆಡ ಇದೆ ಅಂದ್ರೇನು, ಇದು ಚೈನ್ ಹಿಡ್ಕೊಂಡು ಈ ತರ ನೀವು ಹೇಳ್ದಂಗ ಕಾಲ ಹಿಡ್ಕೊಂಡ್ಬಿಟ್ರೆ ಆರಾಮಾಗಿ ಇಟ್ಕೋಬಹುದು ಇದೆ. ಬಟ್ ಎಲ್ಲಿ ಅಂತ ಗೊತ್ತಾಗ. ಹೌದೌದೌದೌದು. ಅಂದರೆ ಈ ಕೊಂಡದಲ್ಲಿ ನೀವು ಮೊದಲು ಬಂದಾಗ ಸ್ನಾನ ಮಾಡಬೇಕಾದ್ರೆ ತಲೆ ಮೇಲೆ ಕಾಯಿನ್ ಹಿಡ್ಕೊಂಡು ಬೇಡ್ಕೋಬೇಕಂತೆ. ನಿಮ್ಮ ಬೇಡಿಕೆಗಳಿರುತ್ತಲ್ಲ, ಆಸೆಗಳಿರುತ್ತಲ್ಲ, ಅದನ್ನ ಬೇಡ್ಕೊಂಡು 3 ಸಾರಿ ಮುಳುಗಿ ಹಾಕಿದ್ರೆ ನೀವು ಅನ್ಕೊಂಡಿದ್ದಾಗುತ್ತೆ ಅನ್ನೋ ನಂಬಿಕೆ ಇಲ್ಲಿದೆ. ಈ ಕೊಂಡದಲ್ಲಿ ಮುಳುಗಿ ಹಾಕಬೇಕು. ನೋಡಿ ಗುರುಗಳೇ, ನೀರು ಇಲ್ಲಿ ಬರ್ತಾ ಇದೆ. ಇಲ್ಲಿಂದ ಸತತವಾಗಿ ಬರ್ತಾ ಇರುತ್ತಂತೆ. 365 ದಿವಸನೂ ಇದು ಹರಿತಾನೆ ಇರುತ್ತಂತೆ. ಇಲ್ಲಿಂದ ನೀರು ಅಂದರೆ ಇಲ್ಲೇನು ಉಕ್ಕುತ್ತಲ್ಲ, ಈ ಕೊಂಡದಲ್ಲಿ ಹರ್ಕೊಂಡು ಬಂದು ಇಲ್ಲೊಂದು ಪುಷ್ಕರಣಿ ಥರ ಇದೆ, ಅಲ್ಲಿಗೆ ಸೇರುತ್ತೆ. ನೀರು ಯಾವಾಗಲೂ ಇರುತ್ತಂತೆ. 365 ದಿವಸನೂ ನೀವು ಯಾವಾಗ ಬಂದರೂ ಕೂಡ ಇಲ್ಲಿ ನೀರು ಸಿಗುತ್ತೆ. ಇವತ್ತು ಭಾನುವಾರ ಆದ್ದರಿಂದ ಜನ ಇಲ್ಲ, ಅದಕ್ಕೆ ಈ ಜಾಗ ಎಷ್ಟು ಖಾಲಿಯಾಗಿದೆ. ಅಕಸ್ಮಾತ್ ನೀವು ಬೇರೆ ದಿನ ಬಂದರೆ, ಸೋಮವಾರ ಅಂತ ಬಂದುಬಿಟ್ರೆ ಇಲ್ಲಿ ನಿಲ್ಲಕ್ಕೂ ಜಾಗ ಇರಲ್ವಂತೆ, ಅಷ್ಟು ರಶ್ ಇರುತ್ತೆ. ಸಾವಿರಾರು ವರ್ಷಗಳ ಇತಿಹಾಸವಿರುವ ಈ ದೇವಸ್ಥಾನ ಒಂದು ಚಿಕ್ಕ ಗುಹೆಯಲ್ಲಿದೆ. ದೊಡ್ಡದಾದ ಶಿವಲಿಂಗದ ದರ್ಶನ ಪಡೆದಾಗ ಮನಸ್ಸಿಗೆ ಒಂದು ಸಮಾಧಾನ ಸಿಗುತ್ತೆ. ಇದೆ ನೋಡ್ತಾ ಇದ್ದಾರಲ್ಲ, ಇದು ಬಸವೇಶ್ವರ ದೇವಸ್ಥಾನ. ಇದು ಸೋಮವಾರ ಮಾತ್ರ ತೆರೆದಿರುತ್ತಂತೆ. ಏನಮ್ಮ? ಕ್ಲೀನ್ ಮಾಡೋಕ್ಕಷ್ಟೇ, ಆದರೆ ನಾಳೆ ಮಾತ್ರ, ಸೋಮವಾರ ಮಾತ್ರ ಓಪನ್ನು, ಬೇರೆ ದಿವಸ ಇರಲ್ಲ. ಭಾನುವಾರ ಮಧ್ಯಾಹ್ನದ ಮೇಲೆ ತೆರೆದಿರುತ್ತದೆ. ಹಾಗೂ ಸೋಮವಾರ, ಅಮಾವಾಸ್ಯೆ, ಪೂರ್ಣಿಮೆ ಮತ್ತು ಪ್ರದೋಷ ದಿನಗಳಲ್ಲಿ ದೇವಸ್ಥಾನ ತೆರೆದಿರುತ್ತದೆ. ಬೆಂಗಳೂರಿನಿಂದ ಹೊಸೂರು ಮತ್ತು ಶೂಲಗಿರಿ ಮಾರ್ಗವಾಗಿ ದೇವಸ್ಥಾನವನ್ನು ತಲುಪಬಹುದು. ಬೆಂಗಳೂರಿಂದ ಅಂದಾಜು 90 ಕಿಲೋಮೀಟರ್ ದೂರದಲ್ಲಿದೆ. ದೇಶ ಸುತ್ತಿ ಕೋಶಾವಧಿ ಅಂತ ಹೇಳ್ತಾ ಮತ್ತೆ ಸಿಗುವ.